ನಮಸ್ಕಾರ. ಈ ದಿನ ಗುರುನಮನ. ಗುರುನಮನ ಅಂದರೆ ಗುರುಗಳನ್ನು ಮತ್ತು ಅವರು ಬಿಟ್ಟೋದಂಥ ತತ್ವಗಳನ್ನು, ಅವರ ಆದರ್ಶಗಳನ್ನು ನಾವು ರೂಢಿಸಿಕೊಳ್ಳುವಂಥ ದಿನ ಮತ್ತು ನಮಿಸೋದು, ಅವರ ಹೇಳಿಕೊಟ್ಟ ಮಾರ್ಗದರ್ಶನಗಳನ್ನು ನಮಿಸೋದು. ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ, ವಿಜಯಪುರ ಪುಣ್ಯಾಶ್ರಮದವರ, ಜ್ಞಾನ ಯೋಗಾಶ್ರಮದವರ, ರಾಷ್ಟ್ರೀಯ ಸಂತರು ಅಂತ ಮಹಾನ್ ಜ್ಞಾನ ಮಹಾನ್ ಸ್ವಾಮೀಜಿಗಳನ್ನ 3ನೇ ವರ್ಷದ ಸ್ಮರಣೆ ಇದೆಯಲ್ಲ, ಬೇಜಾರು ತರುತ್ತೆ. ಇಂಥ ಶರಣರು ನಾವು ಬೇಗ ಕಳ್ಕೊಂಡು ಏನೋ ಅನ್ಸುತ್ತೆ. ಬಟ್ ಪೂಜ್ಯರ ಆಶೆ ಏನಾಗಿತ್ತು ಅಂದ್ರೆ, ತಮ್ಮ ಗುರುಗಳಿಗಿಂತ ಹೆಚ್ಚು ವರ್ಷ ಬದುಕಬಾರ್ದು ಅನ್ನೋದು ನಿಯಮ ಆಗಿತ್ತು. ನೋಡಿ, ಅವರ ಸಾತ್ವಿಕತೆ ಮತ್ತು ಪೂಜ್ಯರ ಒಂದು ಎನರ್ಜಿ ಹೆಂಗಿದೆ ನೋಡಿ. ಬದುಕಿ ಬಿಟ್ಟೋದಂತ ಕುರುಗಳು ಹೆಂಗದ ನೋಡಿ. ಎಷ್ಟೊಂದು ಸರಳತೆ, ಎಷ್ಟೊಂದು ವರ್ಣನೆಗೆ ಅವಕಾಶ ಅನ್ನೋದಕ್ಕಿಂತ ಶಬ್ದಗಳೇ ಬರ್ತಿಲ್ಲ ಅಲ್ಲಿ. ಇವತ್ತೇನಾದ್ರೂ ನಾನು ಆಧ್ಯಾತ್ಮಿಕದಲ್ಲಿ ಈ ಸಾಧನೆ, ಪುಸ್ತಕ ಓದುವಿಕೆ ಮತ್ತು ಯಾವಾಗಲೂ ಕಾರ್ಯಚಟುವಟಿಕೆಯಲ್ಲಿ ಇದೀನಿ ಅಂದರೆ ಅಪೂಜ್ಯರ ಆಶೀರ್ವಾದ. ನನ್ನ ಕೂಡಲ ಸಂಗಮ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದಿಂದ ಅವರ ಅನುಯಾಯಿಯಾಗಿ ಅವರ ಆದರ್ಶ ತತ್ವಗಳನ್ನು ಸತತವಾಗಿ ನಾನು ರೂಢಿಸ್ತಾ ಬಂದಿದ್ದೇನೆ. ಹೀಗಾಗಿ ಪೂಜ್ಯರು ಒಂದು ಮಾತು ಹೇಳಿದ್ರು ನನಗೆ, ಬಸವ, ಈ ಭೂಮಿಗೆ ನಾವು ಬಂದದ್ದು ಆನಂದವಾಗಿರೋದಕ್ಕೋಸ್ಕರ. ಹೀಗಾಗಿ ನೀನು ಪುಸ್ತಕಗಳನ್ನು ಬರೆದ್ರೆ ಆನಂದಕ್ಕಾಗಿ ಅಂತ ಬರೆದು ಮುಂದೆ ನಿನ್ನ ಟೈಟಲ್ ಏನಿದೆಯೋ ಅದನ್ನು ಬರಿ ಅಂತ ಹೇಳಿದ್ರು ಪೂಜ್ಯರು. ಹೀಗಾಗಿ ನನ್ನ ಮೊದಲನೇ ಪುಸ್ತಕ ಆನಂದಕ್ಕಾಗಿ ಧ್ಯಾನ, ಯೋಗ, ಪ್ರಾಣಾಯಾಮ ಅಂತ ಬರೆದೆ. 2ನೇ ಪುಸ್ತಕ ಆನಂದಕ್ಕಾಗಿ ರೇಖಿ ವಿದ್ಯೆ ಅಂತ ಬರೆದೆ. ಈಗ 3ನೇ ಪುಸ್ತಕ ಆನಂದಕ್ಕಾಗಿ ಆಧ್ಯಾತ್ಮ ಅಂತ ಈಗ ಬರಿತಾ ಇದ್ದೀನಿ. ಸೊ ಬರವಣಿಗೆ ಮತ್ತು ಆಧ್ಯಾತ್ಮದ ಜ್ಞಾನ ದಾಸೋಹ ಇದ್ರೆ ಆ ಪೂಜ್ಯರ ಆಶೀರ್ವಾದ ನನಗೆ. ಪೂಜ್ಯರು ಎಂತೆಂಥ ತತ್ವಗಳನ್ನ, ಅಲ್ಲಮ ಪ್ರಭುಗಳು ವೈರಾಗ್ಯ ಇದೆಯಲ್ಲ, ಅದನ್ನ ಇವರು ಹಂಚಿದ್ರು. ಸರ್ಕಾರದಿಂದ ಬರ್ತಕ್ಕಂಥ ಫಂಡ್ಗಳನ್ನ ಬೇಡ ಅಂದ್ರು. ಅಂದ್ರೆ ಎಲ್ಲವನ್ನ ಮೈಗೂಡಿಸಿಕೊಂಡು ನಮಗೆಲ್ಲ ಜ್ಞಾನ ದಾಸವನ್ನು ಕೊಟ್ರಲ್ಲ, ನಾವೇ ಭಾಗ್ಯವಂತರು. ನಾವು ನೋಡಿದೀವಲ್ಲ ಇಂಥ ಸಂತ ಮಹಾನ್ ಶರಣರನ್ನ, ನಮ್ಮಗಳ ಪುಣ್ಯ. ಹೀಗಾಗಿ 3ನೇ ವರ್ಷ ಕಳೆದೋಯ್ತು, ಆದರೆ ಅವರ ಹಾಕಿಕೊಟ್ಟ ಮಾರ್ಗದರ್ಶನಗಳಿದೆಯಲ್ಲ ಅದನ್ನೆಲ್ಲ ನಾವು ರೂಢಿಸ್ಕೊಳ್ಳೋಣ. ಯಾಕಂದರೆ ಒಂದಲ್ಲ ಎರಡಲ್ಲ ಹೇಳಿರೋ ತತ್ವಗಳು, ಎಷ್ಟು ಕಾರ್ಯಕ್ರಮಗಳು, ಎಷ್ಟೆಷ್ಟು ಇದರಿಂದ ಆಗಿರೋ ಎಷ್ಟು ಜನಗಳ ಮನೆಯಲ್ಲಿ ಅವರ ಪುಸ್ತಕಗಳು ಮತ್ತು ಅವರ ಆಧ್ಯಾತ್ಮಿಕತೆಯಿಂದ ಇವತ್ತು ಬಹಳಷ್ಟು ಜನ ಸರಳತೆಯಲ್ಲಿದ್ದಾರೆ, ಜ್ಞಾನಿಗಳಾಗಿದ್ದಾರೆ. ಅಜ್ಞಾನಿಗಳಿದ್ದವರೆಲ್ಲ ಜ್ಞಾನಿಗಳಾಗಿದ್ದಾರೆ ಪೂಜ್ಯರ ಒಂದು ಹಿತನುಡಿಯಿಂದ. ಅದು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಲ್ವಾ ಅವ್ರಿಗೆ ಅರ್ಥ ಆಗುತ್ತೆ ಸತ್ಯದ ಒಂದು ಬೋಧನೆ ಏನು ಅಂತ. ಹೀಗಾಗಿ ಅವರ ಮಾರ್ಗದರ್ಶನದ ಕೆಲವು ಯೂಟ್ಯೂಬ್ನಲ್ಲಿ ಇದ್ದಾವೆ, ಅವೆಲ್ಲವೂ ಇದ್ದಾವೆ. ಅದನ್ನೆಲ್ಲರೂ ಫ್ರೀ ಇದ್ದಾಗ ಇದನ್ನ ನೋಡೋದ್ರ ಬದಲಿಗೆ ಪೂಜ್ಯರದು ಒಂದು 30 ನಿಮಿಷ ಒಂದು ಕಾರ್ಯಕ್ರಮ ಹಾಕೊಂಬಿಡಿ. ಈ ದಿನದಿಂದ ನಿಮ್ಮ ಜೀವನದಲ್ಲಿ 30 ನಿಮಿಷ ನಾ ಪೂಜ್ಯರ ಕಾರ್ಯಕ್ರಮವನ್ನೇ ನೋಡ್ತೀನಿ ಅಂತ ಹಾಕೊಳ್ಳಿ. ಎಷ್ಟು ಜ್ಞಾನ ಭಂಡಾರ ಇದೆ ನಿಮಗೆ. ಹೀಗಾಗಿ ಗುರುಗಳ ಒಂದು ಸ್ಮರಣೆಯನ್ನು ಸ್ಮರಿಸುತ್ತಾ ತಾವುಗಳೆಲ್ಲರೂ ಈ ಒಂದು ಜ್ಞಾನದಾಸವನ್ನ, ಜ್ಞಾನವನ್ನ, ಆಧ್ಯಾತ್ಮಿಕದ ಒಂದು ಮಹತ್ವದ ಕಾರ್ಯವನ್ನು ಅವ್ರು ಹೇಳಿಕೊಟ್ಟಂಥ ದಾರಿ ಇದೆಯಲ್ಲ, ಅದನ್ನು ನಿಮ್ಮ ಮಕ್ಕಳು, ಮನೆಯಲ್ಲಿರೋ ಕುಟುಂಬದವರು ಎಲ್ಲರಿಗೂ ಸ್ವಲ್ಪ ಅದನ್ನು ವಿವರವಾಗಿ ಹೇಳಿ, ಆ ಒಂದು ವಿಡಿಯೋಗಳನ್ನು, ಹಿತವಚನಗಳನ್ನು, ಆಡಿಯೋಗಳನ್ನು ಕೇಳಿಸಿ ನಿಮ್ಮ ಮನೆಯಲ್ಲಿ ಆನಂದದ ಕ್ಷಣಗಳು ಉದ್ಭವ ಆಗುತ್ತೆ. ಯಾಕಂದರೆ ಅವ್ರು ನೋಡೋದೇ ಒಂದು ಆನಂದ, ಸಂತೋಷ. ಹೀಗಾಗಿ ಅಂಥ ಶರಣರು, ಪೂಜ್ಯರು ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಹೀಗಾಗಿ ಅಂಥ ಶರಣರ ಒಂದು ಈ ಗುರುನಮನ ಕಾರ್ಯಕ್ರಮವನ್ನು ನಮ್ಮ ಮನಸ್ಸಿನಲ್ಲಿ ಧ್ಯಾನದ ಮೂಲಕ ಅವರಿಗೆ ಮಹಾನ್ ನಮನಗಳನ್ನು ಸಲ್ಲಿಸೋಣ. ನಮಸ್ಕಾರಗಳೊಂದಿಗೆ.